ನಮ್ ಜೊತೆ ಮಾತನಾಡ್ಲಿಕ್ಕೆ ಸರ್ ಹಿರೇಮಠ ಅವ್ರು ನಮ್ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ಜನಾರ್ದನ ರೆಡ್ಡಿ ಅವರಿಗೆ 7 ವರ್ಷ ಶಿಕ್ಷೆ ಆಗಿರುವಂತದ್ದು ಪ್ರಕಟ ಆಗಿದೆ. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸರ್. ಮೊದಲನೇದಾಗಿ ಇದು ತುಂಬಾ ವರ್ಷ ಆದರೂ ಕೂಡ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಏನೊಂದು ಆದೇಶ ಮಾಡಿ CBI ಏನೊಂದು ಇದನ್ನ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹೇಳಿ ಅದನ್ನೊಂದು ಕೇಸ್ ಹಾಕ್ಲಿಕ್ಕೆಲ್ಲ ಹೇಳಿದ್ರು. ಇದು ಒಂದು ಇವತ್ತು ತಾತ್ವಿಕ ಹಂತಿಗೆ ಬಂತು. ಸಮಯ ತಗೊಂಡ್ರೂ ಕೂಡ ಇದರಲ್ಲಿ ನ್ಯಾಯವಾಗಿದೆ. ಯಾಕಂದ್ರೆ ಇದೇ ಗಾಲಿ ಜನಾರ್ದನ್ ರೆಡ್ಡಿ ಅವರು, ಇವರ ಬ್ರದರ್ ಸೋಮಶೇಖರ್ ರೆಡ್ಡಿ ಅವರು, ಇವರಿಗೆ ಮೊದಲು ಏನು ಅರೆಸ್ಟ್ ಮಾಡಿ CBI ಜೈಲಿಗೆ ತಗೊಂಡು ಹೋದಾಗ ಜಡ್ಜ್ ಅವರಿಗೆ 60 ಕೋಟಿ ರೂಪಾಯಿ ಲಂಚ ಕೊಟ್ಟು ಜಾಮೀನು ತಗೊಂಡು ಹೊರಗೆ ಬಂದಿದ್ದು ನಮ್ಮೆಲ್ಲರಿಗೂ ನೆನಪಿದೆ. ಅಷ್ಟೇ ಅಲ್ಲ, ಆ ಕೇಸ್ದೊಳಗೆ ನ್ಯಾಯಾಧೀಶರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು, ಇನ್ನೊಬ್ಬರು ನ್ಯಾಯಾಧೀಶರು ಏನು ಜೈಲಿಗೆ ಹೋದರು. ಸೊ ಇಂಥ ಒಂದು ಗಂಭೀರ ತಮ್ಮ ಹಣದ ದುರ್ಬಳಕೆಯನ್ನು ಮಾಡಿದಂತಹ ಜನ ಇವತ್ತು ನೀವು ಎಷ್ಟೇ ಹಣವಂತರಾಗಿರಲಿ, ಎಷ್ಟೇ ಪ್ರಭಾವಶಾಲಿಯಾಗಿರಲಿ, ಏನೇ ಆಗಿರಲಿ, ಕಾಯ್ದೆ ಅನ್ನೋದು ನಿಮ್ಮ ಮೇಲಿದೆ. ಈ ದೇಶದ ಸಂವಿಧಾನ, ಈ ದೇಶದ ಕಾಯ್ದೆಗೆ ಅವರು ಬದ್ಧರಿದ್ದಾರೆ ಅನ್ನೋದು ಇವತ್ತಿನ ತೀರ್ಪು ಸ್ಪಷ್ಟವಾದ ಸಂದೇಶ ಕಳಿಸ್ತಾ ಇದೆ. ಇದು ನಮಗೆ ತುಂಬ ಸಂತೃಪ್ತಿ ತಂದಿದೆ. ಯಾಕಂದರೆ ಈ ಕೇಸನ್ನು ಶುರು ಮಾಡುವಾಗ ಬಹಳಷ್ಟು ಜನ ನಮಗೇನು ಹೇಳಿದ್ರಿ ಅಂದರೆ, ಹೌದು ನೀವು ಹೋರಾಟಗಾರರು, ಆದರೆ ಇದು ಕೊಲೆಗಡಕರ, ಇಲ್ಲಿ ನೀವು ಹೋಗಬಾರ್ದು, ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದರೂ ಕೂಡ ನಾವೊಂದು ಯಾವಾಗ ನಮ್ಮ ಸಂವಿಧಾನ ಸುದೀರ್ಘ ಸ್ವಾತಂತ್ರ್ಯ ಹೋರಾಟದ ನಂತರ ತಮ್ಮ ಜೀವ ಎಲ್ಲವನ್ನು ಕೊಟ್ಟು ನಮಗೆ ಸ್ವಾತಂತ್ರ್ಯ ತರೋದು ಅಷ್ಟೇ ಅಲ್ಲ, ಸಂವಿಧಾನವನ್ನು ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರು. ಅವರ ಮುಂದಿನ ಪೀಳಿಗೆ ನಾವು ಇಲ್ಲಿ ಮತ್ತೊಮ್ಮೆ ಸಂವಿಧಾನವನ್ನು ಪುನಶ್ಚೇತನ ಮಾಡಬೇಕು, ಇದನ್ನು ಎಸ್ಟಾಬ್ಲಿಷ್. ಯಾಕಂದರೆ ಸಂತೋಷ್ ಹೆಗಡೆ ಅವರು ಹೇಳ್ತಾ ಇದ್ರು, ಬಳ್ಳಾರಿ ರಿಪಬ್ಲಿಕ್, ಅಲ್ಲಿ ಯಾವುದೇ ಕಾಯ್ದೆ ಏನೂ ನಡೆಯೋದಿಲ್ಲ ಅಂಥೇಳಿ. ಸೊ ನನ್ನ ಅಭಿಪ್ರಾಯದೊಳಗೆ ಇದೇನು ಒಂದು ಇವತ್ತಿನ ತೀರ್ಪಿದೆ, ಇದಕ್ಕೆ ಕೊಡುಗೆ ಕೊಟ್ಟಂಥ ಎಲ್ಲ ಮಾನ್ಯರಿಗೆ, ವಿಶೇಷವಾಗಿ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಏನು ಕರ್ನಾಟಕದ ರಿಪೋರ್ಟ್ ಕೊಟ್ಟರು, ಆಮೇಲೆ ಸುಪ್ರೀಂ ಕೋರ್ಟ್ದಲ್ಲಿ ನಮ್ಮ ವಕೀಲರಾಗಿ ಏನೂ ಒಂದು ಪೈಸಾ ತಗೊಳ್ಳಾರ್ದೆ ಏನೊಂದು ಸಾರ್ವಜನಿಕ ಆಸಕ್ತಿಯಿಂದ ಕೆಲಸ ಮಾಡಿ ನಮಗೇನು ಜಯ ತಂದು ಕೊಟ್ಟರು ಪ್ರಶಾಂತ್ ಭೂಷಣ್ ಅವರು, ಅವರ ಯಂಗರ್ ಕಲೀಗ್ಸು, ಆಮೇಲೆ ನಮ್ಮ ಜೊತೆ ಕೆಲಸ ಮಾಡಿದಂಥ ಪ್ರೊಫೆಸರ್ ವಿಷ್ಣು ಕಾಮತ್ ಅವರು, ಡಾಕ್ಟರ್ R ಕೊಂಗೋವರು, ನಾವೊಂದು ಟೀಮ್ ಆಗಿ ತುಂಬ ಒಂದು ಏನಂತಾರೆ ಸೃಜನಶೀಲತೆಯಿಂದ ಪ್ರಯತ್ನ ಮಾಡಿ ಎಲ್ಲ ದಾಖಲಾತಿಗಳನ್ನ ಕೂಡಿ ನಾವೇನೊಂದು ಹೋರಾಟ ಮಾಡಿದೆವು ನ್ಯಾಯಾಂಗದ್ದು. ಇವತ್ತು ಇದಕ್ಕೆ ಒಂದು ಮಹತ್ವದ ಜಯ ಸಿಕ್ಕಿದೆ. ಆದರೆ ಇದರೊಳಗೆ ಆಂಧ್ರ ಪ್ರದೇಶದ ಗವರ್ಮೆಂಟ್ ಯಾರು ಮೊದಲು ರೆಡ್ಡಿಯವ್ರನ್ನ ಸಪೋರ್ಟ್ ಮಾಡ್ತಾ ಇದ್ರು, ರಾಜಶೇಖರ್ ರೆಡ್ಡಿ ಅವರು ಹೆಲಿಕಾಪ್ಟರ್ದೊಳಗೆ ತೀರಿ ಹೋದ ನಂತರ ರೋಸೈ ಅಂತ ಏನು CM ಆದರು, ಅವರು ಕೂಡ ಧೈರ್ಯದಿಂದ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಇದರ ಬಗ್ಗೆ ತನಿಖೆ ಆಗಬೇಕಂತೇನು ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ಅವತ್ತಿನ UP ಸರ್ಕಾರಕ್ಕೆ ಹೇಳಿದರು. ಅದು ಕೂಡ ಇದರಲ್ಲಿ ಮಹತ್ವದ ಪಾತ್ರ ಇದೆ. ಇವರೆಲ್ಲರೂ ನೆನಪು ಮಾಡೋದು ಅಷ್ಟೇ ಅಲ್ಲ, ಇಂಥ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಇವತ್ತು ಈ ಮಾಫಿಯಾಗಳು ಏನು ದೋಚಿಕೊಂಡು ಹೋಗಿ ಇದ್ರ ಬಗ್ಗೆ ಸಂಪತ್ತಿನ ಒಂದು ಗ್ರೀಡ್ ಅಂಡ್ ಕನಾಯವನ್ಸ್ ಏನಂತಾರೆ, ದುರಾಶೆ ಮತ್ತು ಕ್ರಿಮಿನಾಲಿಟಿ ಏನಿದೆ ಅಲ್ಲ, ಇದಕ್ಕೆ ಒಂದು ಸಮಗ್ರ ಸಂದೇಶ ಇವತ್ತು ಹೋಗ್ತದೆ. ಸೊ ಇದು ಭಾಳ ಸಂತೃಪ್ತಿ ತಂದಿದೆ. ಆದರೆ ಇದರ ಜೊತೆಗೆ ಅದೇ ಅನಂತಪುರ ಜಿಲ್ಲೆಯೊಳಗೆ OMC 1 OMC 2 ಅಂದರೆ ಓಬಳಾಪುರಂ ಮೈನಿಂಗ್ ಇನ್ನೂ 2 ತನಿಖೆ ಆಗಬೇಕು. ಅದು ಅಂತರ್ ರಾಜ್ಯ ವಿವಾದ ಇರೋದರಿಂದ ಅದು ಮೊನ್ನೆ ಒಂದು ಹಂತಕ್ಕೆ ಬಂದಿದೆ. ಈಗ ಅದನ್ನು ಕೂಡ ಆಗಿ ಅಲ್ಲಿನೂ ಕೂಡ ಇವರಿಗೆ ಇದಕ್ಕಿಂತಲೂ 10 ಪಟ್ಟು ಅಪರಾಧಗಳನ್ನು, ಅವ್ಯವಹಾರಗಳನ್ನು, ಇಲ್ಲಿಗ್ಯಾಲಿಟೀಸ್ ಮಾಡಿದ್ದಾರೆ. ಅಲ್ಲಿನೂ ಕೂಡ ಶಿಕ್ಷೆ ಆಗ್ತದೆ ಅನ್ನೋದು ನನಗೆ ವಿಶ್ವಾಸ ಇದೆ. ಸರ್, ಈ ತೀರ್ಪನ್ನ ಖಂಡಿಸಿ ಈಗ ಹೈಕೋರ್ಟ್ ಈಗೇನಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗೋ ತೀರ್ಮಾನ ತಗೊಂಡಿದ್ದಾರೆ ಅನ್ನೋದು ಒಂದು ಮಾಹಿತಿ ಕೇಳ್ಪಡ್ತಿದೆ. ನೋಡ್ರಿ, ನಾವೆಲ್ಲರೂ ಸ್ವತಂತ್ರ ಆದ ನಂತರ ಸಂವಿಧಾನವನ್ನ ನಾವು ಅಂಗೀಕರಿಸಿದ್ದೇವೆ. ಸಂವಿಧಾನದೊಳಗೆ ಏನೇನು ಪ್ರೊವಿಷನ್ ಇದೆ ಅವರು ಅವಶ್ಯವಾಗಿ ತೆಗೆದುಕೊಳ್ಬೋದು. ಮತ್ತು ಇನ್ನೊಂದು ನಾನೇನೋ ಒತ್ತಿ ಹೇಳ ಬಯಸ್ತಾ ಇದ್ದೇನೆ, ಅವಾಗೂ ಹೇಳಿದ್ದೇನೆ, ಆಗಲಿಲ್ಲ ಅಂದರೆ ಗಾಲಿ ಜನಾರ್ದನ್ ರೆಡ್ಡಿ ಇರ್ಬೋದು, ಇವತ್ತು ಇವರೇನೋ ವ್ಯವಹಾರ ಇಲ್ಲೇ ಮಾಡಿದ್ದಾರೆ, ಅಕ್ರಮ ಭೂಮಿಯನ್ನು ಏನೊಂದು ಅತಿಕ್ರಮಣ ಮಾಡಿದ್ದಾರೆ, ಯಾರು HD ಕುಮಾರಸ್ವಾಮಿ ಇರ್ಬೋದು, ನಮ್ಮ ಯಾರು ಇವತ್ತೇನು ಉಪಮುಖ್ಯಮಂತ್ರಿ ಆಗಿದ್ದಾರೆ DK ಶಿವಕುಮಾರ್ ಅವರು ಇರ್ಬೋದು, BS ಯಡಿಯೂರಪ್ಪ, ಯಾರ ಬಗ್ಗೆನೂ ನಮಗೆ ವ್ಯಕ್ತಿಗತವಾಗಿ ಯಾವುದೇ ದ್ವೇಷ ಇಲ್ಲ. ಆದರೆ ಸಾರ್ವಜನಿಕಕ್ಕೆ ಬಂದ ಮೇಲೆ
ನೀವು ಪ್ರಾಮಾಣಿಕರಾಗಿ ಜನರ ಸೇವೆ ಮಾಡಬೇಕು, ಪಬ್ಲಿಕ್ ಸರ್ವೆಂಟ್ಸ್ ಆಗಿ ಹೊರತಾಗಿ ಅಕ್ರಮಗಳು ತೊಡಗಬಾರದು. ತೊಡಗಿದರೆ ಭ್ರಷ್ಟರೇ ಸಾರ್ವಜನಿಕ ಜೀವನ ಬಿಟ್ಟು ತೊಲಗಿ ಅಂತ ಏನು ಹೇಳ್ತೇವೆ. ಇಲ್ಲಿ ಇದಕ್ಕೊಂದು ಉತ್ತರವನ್ನು ಇವತ್ತಿನ ನ್ಯಾಯಾಂಗ ಕೊಟ್ಟಿದೆ ಅಂತ ನಮಗೆ ಸಂತೃಪ್ತಿ ತಂದಿದೆ. ಸರ್, ಈ ತೀರ್ಪಿನಿಂದ ಸಾಕಷ್ಟು ಖುಷಿಯಾಗಿದೆ ಅಂತಾನೆ ಹೇಳ್ಬೋದು ನಿಮಗೆ? ಅವಶ್ಯವಾಗಿ ಖುಷಿಯಾಗಿದೆ. ಅಷ್ಟೇ ಅಲ್ಲ, ಈ ಎಲ್ಲ ಮಹನೀಯರು ಏನು ಮಾಡಿದ್ರು, ಮುಂದಿನ ಪೀಳಿಗೆಯವರು ನೀವೆಲ್ಲರೂ ಕೂಡ ಇಂಥ ಒಂದು ಪರಂಪರೆಯನ್ನು ಮುಂದುವರಿಸಿ, ಯಾರು ಜನರ ಸೇವೆಗಾಗಿ ಸಾರ್ವಜನಿಕ ಜೀವನದಲ್ಲಿ ಬರ್ತಾರೆ ಅಲ್ಲಿ ಬಂದು ಮಾಡಬಾರದ ಅಪರಾಧಗಳನ್ನ ಮಾಡ್ತಾರೆ. ವಿಶೇಷವಾಗಿ ಜಂಗಲ್, ಜಮೀನ್, ಖನಿಜ್, ಬೀಜ್ ಏನಂದ್ರೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳು. ನಿಮ್ಗೆ ಗೊತ್ತು, ಮೈನಿಂಗು ಮೋಸ್ಟ್ ಡಿಸ್ಟ್ರಕ್ಟಿವ್. ಮೊದಲ ಅಲ್ಲಿರುವಂಥ ಗಿಡ ಮರಗಳೆಲ್ಲ ಹೋಗ್ತವೆ, ಜಲಸ್ರೋತಗಳು ಹೋಗ್ತವೆ. ಅದು ದೊಡ್ಡ ಪೃಥ್ವಿ ಮಾತೆ ಮೇಲೆ ಆಘಾತ ಇದು. ಸೊ ಇಂಥದ್ರೊಳಗೆ ಏನು ಅಕ್ರಮಗಳನ್ನು ಮಾಡಿದ್ರು ಅವರಿಗೆ ಶಿಕ್ಷೆ ತಂದಿದ್ದು ಮುಂದಿನ ಇಂಥ ದುಸ್ಸಾಹಸವನ್ನು ಮಾಡಬಾರ್ದನ್ನುವಂಥ ಸಂದೇಶನೂ ಕೂಡ ಹೋಗ್ತಾ ಇದೆ. ಸರ್, ಈ ಹೋರಾಟದ ನಡೆ ಯಾವ ರೀತಿ ಇತ್ತು ಅಂತ, ನೀವು ಹಿಂದೆ ಎಲ್ಲ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀರಾ, ಈಗ ಫಲ ಸಿಕ್ಕಿರುವಂಥದ್ದು ಹೋರಾಟಗಳು ಯಾವ ರೀತಿ ಇತ್ತು ಅಂತ ಸರ್? ನನ್ನ ಅಭಿಪ್ರಾಯದೊಳಗೆ ಮೊದಲನೇದಂದರೆ ಯಾರು ಅಕ್ರಮವನ್ನು ಮಾಡಿದ್ರು ಆ ಅಕ್ರಮಗಳನ್ನ ಗುರುತಿಸಿ ಅವರಿಗೆ ದಂಡ ಹಾಕಿ, ಅವರು ಮುಂದೇನು ಅದರನ್ನು ತೆಗಿತಾರೆ ಅದರ ಮೇಲೆ ಸೆಸ್ ಹಾಕಿ, ಇವತ್ತು 25,000 ಕೋಟಿ ರೂಪಾಯಿ ಸುಪ್ರೀಂ ಕೋರ್ಟ್ ಸೆಟ್ ಅಸೈಡ್ ಮಾಡಿದೆ. ಏನು, ಯಾವ ಪರಿಸರವನ್ನು ಹಾಳು ಮಾಡಿದರೆ ಅದರ ಪುನಶ್ಚೇತನ ಆಗಬೇಕು, ಯಾವ ಬಡ ಜನರಿಗೆ, ಹಳ್ಳಿಗರಿಗೆ ಅವರ ಜೀವನನೇ ಏನು ದುರ್ಬರ ಆಯಿತು, ಅವರ ನಾವು ಮಾನವೀಯ ವಿಕಾಸ ಅಂತೀವಿ, ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್, ಅಂದರೆ ಆರೋಗ್ಯ, ಶಿಕ್ಷಣ ಮತ್ತು ಆದಾಯ, ಇದನ್ನು ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಇದೆ. ಆ ದೊಡ್ಡ ಮೊತ್ತ ಇವತ್ತು ಎಲ್ಲರ ಕಣ್ಣಿದೆ. ಅದನ್ನು ಸದ್ಬಳಕೆ ಆಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಮ್ಮ ಬಳ್ಳಾರಿಯ ಜಿಲ್ಲೆಯ ಜನ, ಉಳಿದೆಲ್ಲ ಪರಿಸರಕ್ಕೇನು ಆಸಕ್ತಿ ಇರೋ ಜನ ಇದರ ಕೂಡಿಕೊಂಡು ಅಲ್ಲಿ ಹೋರಾಟ ಮುಂದುವರಿತಾ ಇದೆ. ಅದನ್ನು ಕೂಡ ನಮಗೆ ನ್ಯಾಯ ಸಿಗ್ತದೆ ಅಂತ ವಿಶ್ವಾಸ ಇದೆ. ಯಾಕೆ ನಾವು ಇನ್ನೂ ಸುಪ್ರೀಂ ಕೋರ್ಟ್ದಲ್ಲಿ ನಡೀತಾ ಇದೆ ನಮ್ಮ ಕೇಸ್. ಸರ್, ಈಗ ಏನು ಮತ್ತೆ ಬಿಜೆಪಿಗೆ ಸೇರ್ಕೊಂಡಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಈಗ ನೆಕ್ಸ್ಟ್ ಯಾವ ತರ ಪ್ರೊಸೆಸಿಂಗ್ ಸರ್ ಅಂತ? ಈಗ ಜೈಲ್ ಶಿಕ್ಷೆ ಆಗಿದೆ, ಯಾವ ರೀತಿ ಆಗತ್ತೆ ಮುಂದಿನ ಅಂತ? ನನ್ನ ಅಭಿಪ್ರಾಯದೊಳಗೆ ಯಾವಾಗ ಜನರ ಸೇವೆಗಾಗಿ ಸಾರ್ವಜನಿಕ ಜೀವನಕ್ಕೆ ಬರ್ತಾರೆ, ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರೆ, ಈ ಮಾಡಬಾರದೆಲ್ಲ ಅಕ್ರಮಗಳನ್ನು ಮಾಡ್ತಾರೆ, ಅದು ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ದ ಆದೇಶದ ಪ್ರಕಾರ CBI ತನಿಖೆ ಮಾಡಿ ಅದರದ್ದೊಂದು ತೀರ್ಪು ಹೊರಗೆ ಬಂದಿದೆ. ಇವರು ಇದರಲ್ಲಿ ದೋಷಿ ಇದ್ದಾರೆ, 7 ವರ್ಷ ಶಿಕ್ಷೆ ಅಂತ ಬಂದಿದೆ. ನನ್ನ ಅಭಿಪ್ರಾಯದೊಳಗೆ ಯಾವ ಪಕ್ಷದಲ್ಲಿದ್ದಾರೆ ಆ ಪಕ್ಷದವರು, ಇವರಿಗೂ ಕೂಡ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಎಲ್ಲರಿಗೂ ಇರ್ತದೆ. ಇದ್ದರೆ ಇವರು ಸಾರ್ವಜನಿಕ ಜೀವನದ ಬಗ್ಗೆ ಪುನರ್ವಿಚಾರ ಮಾಡಬೇಕು. ಆದರೆ ಈ ಸಮಯದಲ್ಲಿ ಕೋರ್ಟಿನ ತೀರ್ಪಿನ ಬಗ್ಗೆ, ಈ ವಿಷಯದ ಬಗ್ಗೆ ನಾನು ಹೆಚ್ಚು ಮಾತಾಡಲಿ ಇಷ್ಟಪಡಿಸೋ ಹೊರತಾಗಿ ವೈಯಕ್ತಿಕವಾಗಿ ಅವ್ರಿಗೆ ಏನಾಗಬೇಕು ಅನ್ನೋದ್ರ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ಇದಿಷ್ಟು ಹಿರೇಮಠ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಐಶ್ವರ್ಯ, ಅಶ್ವೇಗ ನ್ಯೂಸ್, ಬೆಂಗಳೂರು.